ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪಂದ್ಯ ಆಗಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ಯಾಕಂದರೆ ಏನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ, ಅದು ಇಲ್ಲಿ ಮ್ಯಾಚ್ಗಳು ಆಗ್ತವೆ ಷರತ್ತುಗಳ ಜೊತೆಗೆ. RCB ಮ್ಯಾಚ್ಗಳು ಆಗುವಂಥದ್ದು ಖಚಿತ. ಕೆಲವೊಂದು ಕಂಡೀಷನ್ಸ್ ಹಾಕಲಾಗಿದೆ. ವಿಧಾನಸೌಧದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ಗಳಾಯಿತು. ಈ ಸಂದರ್ಭದಲ್ಲಿ ಪಂದ್ಯ ನಡೆಸೋಕ್ಕೆ ಸಹಮತ ವ್ಯಕ್ತವಾಯಿತು. ಇದೆಲ್ಲ ಆದಮೇಲೆ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ರು. ಬನ್ನಿ ಏನು ಹೇಳ್ತಾರೆ ನೋಡೋಣ. ಈಗ IPL ಪ್ರಾರಂಭ ಆಗ್ತಾ ಇದೆ. RCB ಅವರು IPL-ಅನ್ನು ಕಳೆದ ಬಾರಿ ಗೆದ್ದಿದ್ರು. ಎಲ್ಲಿ ಯಾರು ಗೆದ್ದಿತಾರೆ, ಯಾವ ಟೀಮು IPL ಗೆದ್ದಿರ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದರು. ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ, ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ. ನಾವು ಅವರಿಗೆ ನಮ್ಮ GBA ಚೀಫ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಅವರು ಮತ್ತು ಜಾಯಿಂಟ್ ಕಮಿಷನರ್ ಅವರು, PWD ರೆಪ್ರೆಸೆಂಟೇಟಿವ್ಸು, ಫೈರ್ ರೆಪ್ರೆಸೆಂಟೇಟಿವ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ. ಅದರ ವರದಿ ಕೂಡ ನಮಗೆ ಇವಾಗ ಬಂದಿದೆ. ಅದರ ಸಾಧಕ ಬಾಧಕಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನನಗೆ ಅಂದರೆ ಗೃಹ ಸಚಿವನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ತಿಳಿಸ್ಬೇಕು ಅಂತೇಳಿ. ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಅದನ್ನು ಸಂಜೆ 6 ಗಂಟೆಗೆ ಏನು ಕ್ಯಾಬಿನೆಟ್ ಇದೆ ನಾನು ಅವರಿಗೆ ಬ್ರೀಫ್ ಮಾಡ್ತೇನೆ. ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳುತ್ತೆ, ನಾವು ಅಲೋ ಮಾಡಬೇಕಾ ಮಾಡಬಾರ್ದಾ ಅಥವಾ ಮಾಡೋದಿದ್ದರೆ ಏನು ಯಾವ ರೀತಿ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅದಾದಮೇಲೆ ಅಂತಿಮವಾಗಿ ನಾವು ಅನೌನ್ಸ್ ಮಾಡ್ತೀವಿ. ಇನ್ನು ವಿವಿಧ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದು. ಭಾರತ್ ಬಂದ್ ಅಂತ ಯಶಸ್ಸನ್ನು ಕಂಡಿಲ್ಲ, ಪ್ರಶ್ನೆ ಬೇರೆ. ಆದರೆ ಕೆಲವೊಂದು ಕಡೆಗೆ ಹೈ ಡ್ರಾಮಾ ನಡೆದಿದೆ. ನಾವೀಗ ತೋರಿಸ್ತಾ ಇದ್ದೀವಿ ಟೌನ್ ಹಾಲ್ ಮುಂಭಾಗದ ದೃಶ್ಯಾವಳಿಗಳು. ಪ್ರತಿಭಟನಾಕಾರರನ್ನು ಬಲವಂತವಾಗಿ ಪೊಲೀಸರು ಬಸ್ಸಿಗೆ ತುಂಬ್ತಾ ಇರುವಂಥ ದೃಶ್ಯಗಳು. ತೋರಿಸ್ತಾ ಇದ್ದೀವಿ ನಾವು. ಒಂದು ಕಡೆಗೆ ಬೆಂಗಳೂರು, ಇನ್ನೊಂದು ಕಡೆಗೆ ಕಲಬುರಗಿ, ರಾಯಚೂರು, ತುಮಕೂರು, ಎಲ್ಲೆಲ್ಲಿ ಪ್ರತಿಭಟನೆ ಯಾವ್ಯಾವ ರೀತಿ ಆಗಿದೆ ಆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ.